ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದುವರೆಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋದೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಂಡು ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಎಲ್ಲರೂ ಸೌಖ್ಯವಾಗಿದ್ದಾರೆ ಅಂತ ತಿಳಿದುಕೊಂಡು ಇವತ್ತಿನ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಈಗ ಬಹಳ ದಿವಸದಿಂದ RSS ಹಾಗೂ ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ನಡೀತಾ ಇದೆ. ಅದು ಈಗ ವಿಶೇಷವಾದ ಒಂದು ಹಂತಕ್ಕೆ ಹಾಗೂ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗುತ್ತಾ ಸಾಗಿದೆ. ಮೊದಲನೇ ಹಿನ್ನಡೆ ಅಂತಂದರೆ, ನ್ಯಾಯಾಲಯದಲ್ಲಿ ಇದು ಸಂವಿಧಾನದ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗುತ್ತೆ. ನೀವು 10 ಜನರಿಗಿಂತ ಹೆಚ್ಚಿಗೆ ಗುಂಪಿಸಿರುವುದನ್ನು ನಿಷೇಧ ಮಾಡೋ ರೀತಿ ನೀವು ಮಾಡಿದಿರಿ. ಪಾರ್ಕಲ್ಲಾಯಿತು, ಯಾವುದೇ ಸಾರ್ವಜನಿಕ ಜೀವನದಲ್ಲಾಯಿತು, ರಸ್ತೆಯಲ್ಲಾಯಿತು. ಅದರಲ್ಲೂ ಕೂಡ ಸರ್ಕಾರಕ್ಕೆ ಹಿನ್ನಡೆಯಾಗಿದ್ದನ್ನು ಬಹಳಷ್ಟು ಮಂದಿ ಬಹುತೇಕರು ನೋಡಿದಿರಿ ಸ್ನೇಹಿತರೆ. ಈಗ ಇನ್ನೊಂದು ಹಿನ್ನಡೆ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂತಂದರೆ, ಸರಿಯಾದ ದಿನಾಂಕವನ್ನು ನಿಗದಿಪಡಿಸಿ ಅಂತ ಹೇಳಿ ಸರ್ಕಾರಕ್ಕೆ ನ್ಯಾಯಾಲಯ ಗಡುವನ್ನು ವಿಧಿಸಿತ್ತು. ತದನಂತರ ಈಗ ಒಂದೇ ದಿನ RSS ಪಥಸಂಚಲನ ನಡೆಸುವ ದಿನದಂದೇ ಇತರ 11 ಸಂಘಟನೆಗಳು ಕಲಬುರಗಿಯಲ್ಲಿ ನಾವು ರೂಟ್ ಮಾರ್ಚನ್ನು ನಡೆಸ್ತೇವೆ ಅಂತ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದು. ಆದರೆ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿ ಬೇರೆ ಬೇರೆ ದಿನದಂದು ದಿನಾಂಕವನ್ನು ನಿಗದಿಪಡಿಸುವಂತೆ ಸರ್ಕಾರಕ್ಕೆ ಸೂಚಿಸಿದೆ. ಹಾಗೂ ಸರ್ಕಾರ ವಿಫಲವಾದರೆ ತಾನೇ ದಿನಾಂಕವನ್ನು ಅರ್ಥಾತ್ ದಿನವನ್ನು ನಿಗದಿಪಡಿಸ್ತೇನೆ ಅಂತ ಹೇಳುವ ಮೂಲಕ ಮತ್ತೊಮ್ಮೆ ಕಪಾಳಪ್ಪು ಮೋಕ್ಷವನ್ನು ಸರ್ಕಾರಕ್ಕೆ ಮಾಡಿದೆ ಸ್ನೇಹಿತರೆ. ಹೌದು, ಈ ಮೂಲಕ ಚಿತ್ತಾಪುರ ಪಥಸಂಚಲನವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ಪ್ರಿಯಾಂಕ್ ಖರ್ಗೆ ಹಾಗೂ ಅವರ ಸೋಕಾಲ್ಡ್ ಟೀಮಿಗೆ ಭಾರಿ ಹಿನ್ನಡೆಯಾಗಿದೆ ಸ್ನೇಹಿತರೆ, ಹಾಗೂ ಮುಖಭಂಗವಾಗಿದ್ದಂತೂ ಹೌದು ಸ್ನೇಹಿತರೆ. ಈ RSS ಪಥಸಂಚಲನ ವಿರುದ್ಧ ತಟ್ಟಿ ಸಮರ ಸಾರಿದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಹಳಷ್ಟು ಹಿನ್ನಡೆ ಆಯಿತು. ಮೊದಲನೇದಾಗಿ ಚಿತ್ತಾಪುರ ಪಥಸಂಚಲನ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಅಂದರೆ ಮಾಮೂಲಿ ನಡೀತಾ ಇತ್ತು, ಅದು ನಡೆದ್ರೆ ಸುಸೂತ್ರವಾಗಿ ನಡೆದಿದ್ದರೆ ಸರ್ಕಾರದ ಜೊತೆ ಸಂಘರ್ಷ ಅಂದರೆ RSS ಜೊತೆ ಸರ್ಕಾರ ಸಂಘರ್ಷ ಮಾಡ್ತಾಯಿದೆ, ಅದರಲ್ಲೂ ಸೋಕಾಲ್ಡ್ ಪ್ರಿಯಾಂಕ್ ಖರ್ಗೆ ಅವರು ಆ ಸಂಘರ್ಷ ನಡೀತಾ ಇದ್ದರೆ, ಆ ಅಡ್ಡಿ ಆತಂಕ ಇಲ್ಲದಿದ್ದರೆ ಪಥಸಂಚಲನ ನಡೆದಾಗಲೇ ತಿಂಗಳುಗಟ್ಟಲೆ ಆಗ್ತಿತ್ತು. ಎಲ್ಲ ಪೇಪರ್ನಲ್ಲಿ ಮರುದಿವಸ ಅದು ಸುದ್ದಿ ಬಂದಾಗ ಅಥವಾ ಅದು ಮೇನ್ ಫ್ರಂಟ್ ಹೆಡ್ಲೈನು ಅಥವಾ ಫ್ರಂಟ್ ಪೇಜಲ್ಲಿ ಬಂದರೆ ಬಹುತೇಕರು ನೋಡ್ತಿದ್ರು. ಇಲ್ಲ ಅಂದರೆ ಅದು ಸಾಮಾನ್ಯದಲ್ಲಿ ಒಂದು ಸಾಮಾನ್ಯ ಅಂದರೆ RSS ಪಥಸಂಚಲನ ಸಾಮಾನ್ಯ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ಸಾಮಾನ್ಯ ಸುದ್ದಿಯಾಗಿ ಹೋಗ್ತಿತ್ತು. ಆದರೆ ಈಗ ಸೋಕಾಲ್ಡ್ ಪ್ರಿಯಾಂಕ್ ಖರ್ಗೆ ಅವರ ಒಂದು ಜಟಾಪಟಿಯಿಂದಾಗಿ ಅದು ಕೇವಲ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೈಲೈಟ್ ಆಗುವಂತೆ ಮಾಡಿದ ಶ್ರೇಯಸ್ಸು ಸೋಕಾಲ್ಡ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರುವಂತಹ ಕಲಬುರಗಿಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಲ್ಲುತ್ತೆ. ಇನ್ನು ಎರಡನೇ ಹಿನ್ನಡೆ ಅಂತಂದರೆ, ನ್ಯಾಯಾಲಯದಲ್ಲಿ ಸತತ 2-3ನೇ ಬಾರಿ ಹಿನ್ನಡೆಯಾಗಿದ್ದು. ತದನಂತರ ವಕೀಲರುಗಳ ಫೀಸನ್ನು ಕೊಟ್ಟು, ಜನರ ತೆರಿಗೆಯ ಹಣದಲ್ಲಿ ವಕೀಲರ ಫೀಸನ್ನು ಕೊಟ್ಟು ಆ ರೀತಿ ಜಟಾಪಟಿ ನಡೆಸುವಂಥ ದರ್ದ್ ಏನಿತ್ತು ಸರ್ಕಾರಕ್ಕೆ, ಅವಶ್ಯಕತೆ ಏನಿತ್ತು? ತನ್ನ ವೀಕ್ನೆಸ್ಗಳನ್ನು ಮುಚ್ಚಿಕೊಳ್ಳಿಕ್ಕೆ ಹಾಗೇನಾದ್ರು ಮಾಡ್ತಾ ಸರ್ಕಾರ RSS ಪಥಸಂಚಲನವನ್ನು ಶತಾಯಗತೆಯ ಅದರ ವಿರುದ್ಧ ನಾನು ಗೆಲುವನ್ನು ಸಾಧಿಸಲೇಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೊರಟಿದ್ದರು. ಅವರು ಬಹುತೇಕ ಸೋಲನ್ನು ಒಪ್ಪಿಕೊಂಡಂತೆ ಆಗಿದೆ. ಈತನ ಮಧ್ಯೆ ರಾಜ್ಯದಲ್ಲಿ ರೈತರ ಹೋರಾಟ ನಡೀತಾ ಇದೆ. ಅದು ಬರ್ತಾ ಹಿಂಸಾರೂಪಕ್ಕೆ ತಾಳ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿಯವ್ರ ಜೊತೆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಸಂಘರ್ಷ ನಡೆದಿತ್ತು. ಅದು ಕೂಡ 50-50 ಅನ್ಬೋದು. ಅಂದರೆ ಪೂರ್ತಿಯಾಗಿ ರೈತರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ವಿಫಲವಾಗಿದೆ ಅಂತೇಳಿ ರೈತರು ಬಹುತೇಕ ಭಾವಿಸಿ ಇವತ್ತು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಸ್ನೇಹಿತರೆ. ಗುರ್ಲಾಪುರದಲ್ಲಿ ಮುಖ್ಯಮಂತ್ರಿಯವ್ರ ಜೊತೆ ಸಂಧಾನ ಸಕ್ಸಸ್ ಆಯಿತು ಅಂಥೇಳಿ ಸಿಹಿ ಹಂಚಿ ಪಟಾಕಿ ಹೊಡೆದು ಸಂಭ್ರಮಿಸಿದರು. ಆದರೆ ಇನ್ನೊಂದು ಕಡೆ ಬೆಳಗಾವಿಯ ಇನ್ನೊಂದು ಭಾಗದಲ್ಲಿ ರೈತರು ತಮಗೆ ಸರಿಯಾಗಿ ಸರಿಯಾಗಿ ನ್ಯಾಯ ದೊರಕಿಲ್ಲ ಅಂಥೇಳಿ ಅವರು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರೊಂದಿಗೆ ಬೆಳಗಾವಿನಲ್ಲೇ ಪ್ರತ್ಯೇಕ ಅವರಲ್ಲೇ ಒಂದು ಬೇರೆ ಬೇರೆ ಬಣ ಟೈಪ್ ರೈತರಲ್ಲಾಗಿದೆ ಅಂತ ಹೇಳ್ಕೋಬೇಕು, ಅಥವಾ ರೈತರಿಗೆ ಇನ್ನೂ ಸಮಾಧಾನವಾಗಿಲ್ಲ. ಹಾಗೂ ಇತರೆಡೆಗಳಲ್ಲೂ ರೈತರ ಪ್ರತಿಭಟನೆ ವ್ಯಾಪಿಸ್ತಾ ಇದೆ. ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಒಂದು ರಾಷ್ಟ್ರೀಯ ಹೆದ್ದಾರಿ, ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆಗಿಳಿದಂತಹ ರೈತರು ಹೆದ್ದಾರಿ ತಡೆಯನ್ನು ಮಾಡಿದರು. ಹಾಗೂ ಬಹುತೇಕ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಿದರು ಬಹಳಷ್ಟು ಹೊತ್ತು ಕಾಲ.
ಕೆಲವೊಂದು ಕಡೆ ಅಂತೂ ಹಿಂಸಾರೂಪಕ್ಕೂ ಹೋಯಿತು, ಪೊಲೀಸರ ಮೇಲೆ ಕಲ್ತೂರಾಟ ನಡೆಸಲಾಯಿತು. ಅದು ಈಗ ನಿಧಾನಕ್ಕೆ ಇವತ್ತು ಇನ್ನೂ ಬೇರೆ ಬೇರೆ ಕಡೆ ವ್ಯಾಪಿಸ್ತಾ ಇದೆ. ಇನ್ನು ಬಿಜಾಪುರದಲ್ಲೂ ಕೂಡ ರೈತರು ತಾವು ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ, ಈಗಾಗಲೇ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ನವಂಬರ್ ಕ್ರಾಂತಿ ಸರ್ಕಾರದಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಅದೇನೋ ಗೊತ್ತಿಲ್ಲ, ಅದಾಗತ್ತೆ ಇಲ್ಲ ಗೊತ್ತಿಲ್ಲ, ಆಗತ್ತೆ ಅಂತ ಹೇಳ್ತಾರೆ ಹಲವರು. ಇವರು ಸರ್ಕಾರದ ಸಚಿವರು ಶಾಸಕರುಗಳು ನೋಡ್ರೆ ಇಲ್ಲ ನವಂಬರ್ ಕ್ರಾಂತಿ ಅನ್ನೋದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ RSS ವಿಚಾರವಾಗಿ ಸರ್ಕಾರಕ್ಕೆ ಹಿನ್ನಡೆ ಆಯಿತು. ಇನ್ನು ರೈತರ ವಿಚಾರದಲ್ಲೂ ಏನಾದ್ರು ಹಿನ್ನಡೆ ಆಗುತ್ತಾ? ಈಗ ನೋಡ್ರೆ ಹಿನ್ನಡೆ ಆದಂಗೆ ಕಾಣ್ತಾ ಇದೆ. ಯಾಕೆಂತಂದರೆ ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಏನು ಸಂಧಾನ ಏರ್ಪಟ್ಟಿತ್ತು, ಮಾಲೀಕರು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಹುತೇಕ ಪ್ರಭಾವಿ ರಾಜಕಾರಣಿಗಳ ಕೈಯಲ್ಲೇ ಇರುವಂಥ ಸಕ್ಕರೆ ಕಾರ್ಖಾನೆ ಆ ಮಾಲೀಕರು ತಮ್ಮದೇ ಒಂದು ಹೇಳ್ತಿದ್ದಾರೆ. ಅವರು ರೈತರ ಬಗ್ಗೆ ಮಾತಾಡೋದನ್ನು ಬಿಟ್ಟು ತಮ್ಮ ಸಂಕಷ್ಟವನ್ನು ಹೇಳಿಕೊಂಡ್ರು ಅಂಥೇಳಿ ಸುದ್ದಿಯಾಗಿತ್ತು. ಏನೇ ಆದರೂ ಈಗ ರೈತರು ಹೋರಾಟ ಒಂದಾನೊಂದು ಕಾಲದಲ್ಲಿ ಪಂಜಾಬ್ನಲ್ಲೇನು ದಿಲ್ಲಿ ಬಾರ್ಡ್ರ್ನಲ್ಲಿ ಪಂಜಾಬ್ ರೈತರು ಬಂದರು, ಅವರು ತದನಂತರ ಅದು ಒಂದು ರೀತಿ ಗುಂಡಾಗಳೆಲ್ಲ ಅದು ಸೇರಿಕೊಂಡು ಯಾವ ರೀತಿ ಹಳ್ಳಾಡಿಸಿದ್ರು ಅಂತೇಳಿ ನಾವು ನೋಡಿದ್ವಿ. ಎಲ್ಲಿ ಈಗ ಒಂದು 2-3 ವರ್ಷದಿಂದ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿ ಬಾರ್ಡ್ರ್ನಲ್ಲಿ ಸಿಂಗು ಬಾರ್ಡ್ರು, ಶಂಭು ಬಾರ್ಡ್ರು, ಅದು ಏನೇನೋ ಬಾರ್ಡ್ರಲ್ಲಿ ಏನೋ ಪ್ರತಿಭಟನೆ ಮಾಡಿದ್ರು ನೋಡಿದ್ವಿ. ಟ್ರ್ಯಾಕ್ಟರ್ನ ನುಗ್ಗಿಸಿದರು, ಹಲವಾರು ಅದು ತಿಕ್ಕಾಟಕ್ಕೆ ಕಾರಣ ಆಯಿತು. ಎಡಪಕ್ಷಗಳು ಕೇಂದ್ರ ಸರ್ಕಾರದ ನಡುವೆ ಭಾರೀ ತಿಕ್ಕಾಟಕ್ಕೆ ಕಾರಣವಾಯಿತು. ತದನಂತರ ಅದು ಬಹಳಷ್ಟು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಮಾರ್ಪಟ್ಟು. ಬಟ್ ಇಲ್ಲಿ ಬೆಳಗಾವಿನಲ್ಲಿ ಈ ರೀತಿ ಆಗ್ತಾಯಿಲ್ಲ. ನಿನ್ನೆ ಅದೇನೋ ಕಲ್ಲು ಹೊಡೆದವ್ರು ಸಹಿತ ನಮ್ಮ ಸಂಘಟನೆಗೆ ಸೇರಿದವರಲ್ಲ, ಅವರು ಬೇರೆ ಜನ ಬಂದಿದ್ದು ಸೇರಿಕೊಂಡ್ರು ಅಂಥೇಳಿ ರೈತ ಸಂಘಟನೆಯವರು ಸಮಜಾಯಿಷಿಯನ್ನು ಕೊಟ್ಟರು. ಅದೇನೇ ಆದರೂ ರೈತ ಹೋರಾಟ ಸ್ವಾಗತಾರ್ಹ. ಅವರಿಗೆ ಅನ್ಯಾಯ ಆಗಬಾರ್ದು, ಅವರಿಗೆ ನ್ಯಾಯ ದೊರಕಬೇಕಂತೇಳಿ ನಾವೆಲ್ಲ ಇಷ್ಟಪಡ್ತೇವೆ. ಆದರೆ ನಿನ್ನೆ ನಾನೊಂದೇನು ಉದಾಹರಣೆ ಹೇಳಿದೆ, ಬೇರೆಯವ್ರು ಯಾರೋ ಸೇರಿಕೊಂಡು ಈ ರೀತಿ ಹಿಂಸಾಚಾರ ಕಾರಣರಾದ ಅಂತ ಅವ್ರು ಹೇಳಿದರು. ಆ ರೀತಿ ಬೆಳವಣಿಗೆಗಳು ನಡೆದರೆ ಸಾಮಾನ್ಯ ಜನರ ಜೀವನಕ್ಕೆ ಅಪಾಯ ಆಗತ್ತೆ, ಜನಜೀವನಕ್ಕೆ ತೊಂದರೆ ಉಂಟಾಗತ್ತೆ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಕಳಕಳಿ ಏನಪ್ಪ ಅಂತಂದರೆ, ರೈತರ ಹೋರಾಟದ ಹೆಸರಲ್ಲಿ ಬೇರೆ ಯಾವುದೋ ಒಂದು ಸಮಾಜ ಘಾತುಕ ಶಕ್ತಿಗಳು ಸೇರಿಕೊಂಡು ಜನಜೀವನದ ಜನರ ಆಸ್ತಿಪಾಸ್ತಿ, ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡದೆ, ವಾಹನಗಳಿಗೆ, ಹೆದ್ದಾರಿಯಲ್ಲಿ ಸಂಚರಿಸುವಂಥ ಅಮಾಯಕರ ವಾಹನಗಳಿಗೆ, ನಿರಪರಾಧಿಗಳ ವಾಹನಗಳಿಗೆ ಧಕ್ಕೆ ಕೊಡದೆ, ನಿರಪರಾಧ ಕೊಡದೆ ಶಾಂತ ರೀತಿಯಾಗೇ ಇವರು ರೈತರು ಪ್ರತಿಭಟನೆ ಮಾಡಲಿ, ಶಾಂತ ರೀತಿಯಾಗೇ ಪ್ರತಿಭಟನೆ ಮಾಡಿ ಅವರು ಸಕ್ಸಸ್ ಕಂಡು ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ ಸ್ನೇಹಿತರೆ. ನಿಮ್ಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ದಯವಿಟ್ಟು ಲೈಕ್ ಆದರೆ ಕಾಮೆಂಟ್ ಮಾಡಿ ಹೇಳಿ. ಆಮೇಲೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ ಅಂತ ಹೇಳ್ಕೊತಾ ಸದ್ಯದಲ್ಲಿ ಒಂದು ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಬಾಯ್ ಸ್ನೇಹಿತರೆ.